ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಇವತ್ತಿನ ಒಂದು ಫಸ್ಟ್ T20 ಆದಂಥ ಆಫ್ಘಾನಿಸ್ತಾನ ವರ್ಸಸ್ ವೆಸ್ಟ್ ಇಂಡೀಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಎರಡು ತಂಡದ 11 ಆಟಗಾರ ಪಟ್ಟಿ ಯಾವ ಥರ ಇರುತ್ತೆ, ಯಾವುದು ವೀಕು ಯಾವುದು ಸ್ಟ್ರಾಂಗ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಒಂದು ಪಂದ್ಯ ಜನವರಿ 19ನೇ ತಾರೀಕು ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ನೈಟು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು, ಇಂಡಿಯನ್ ಟೈಮಲ್ಲಿ ಹೇಳ್ಬೋದು. ಈ ಒಂದು ಪಂದ್ಯ ಯಾವ ಒಂದು ವೆನ್ಯೂದಲ್ಲಿ ನಡೀತಪ್ಪ ಅಂತಂದರೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ದುಬೈದಲ್ಲಿ ನಡೀತಿದೆ. ನಿಮ್ಮ ಒಂದು ಫೇವ್ರೇಟ್ ಟೀಮ್ ಯಾವುದೊಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಯಾವುದಪ್ಪ ಅಂತಂದರೆ ಆಫ್ಘಾನಿಸ್ತಾನದ 11 ಆಟಗಾರ ಪಟ್ಟಿಯನ್ನು ಯಾವ ಥರ ಇರುತ್ತೆ ಡಿಸ್ಕಷನ್ ಮಾಡೋಣ. ಫಸ್ಟ್ನೇದಾಗಿ ಇಬ್ರಾಹಿಂ ಜಡ್ರನ್ ಅಂತ ಬರ್ತಾರೆ. ಇವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಎರಡನೇ ಪೊಸಿಷನಲ್ಲಿ ಗುರ್ಬಾಜ್ ಅಂತ ಇರ್ತಾರೆ. ಇವರು ಯಂಗ್ಸ್ಟರ್ ಉತ್ತಮವಾದಂಥ ಲಯದಲ್ಲಿದೆ ಅಂತ ಹೇಳ್ಬೋದು. ಮೂರೇ ಒಂದು ಪೊಸಿಷನಲ್ಲಿ ರಸೋಲಿ ಅಂತ ಬರ್ತಾರೆ. ಇವರು ಆಡಿರ್ತಕ್ಕಂಥ ಪಂದ್ಯ ಅಷ್ಟೊಂದು ನಾನು ನೋಡಿಲ್ಲ, ಈ ಒಂದು ಪಂದ್ಯ ನೋಡ್ತೀನಿ ಯಾವ ಥರ ಆಡ್ತಾರೆ ಅಂತ. ನಾಲ್ಕನೇ ಪೊಸಿಷನಲ್ಲಿ ಕಮಲ್ ಅಂತ ಬರ್ತಾರೆ, ಯಂಗ್ಸ್ಟರ್ ಡೆಬ್ಯೂ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಅವ್ರು ಯಾವ ಥರ ಆಡ್ತಾರೆ ಈ ಒಂದು ಪಂದ್ಯದಲ್ಲಿ ನೋಡೋಣ. ಐದನೇ ಪೊಸಿಷನಲ್ಲಿ ಉಮರ್ ಜಾಯ್ ಅಂತ ಬರ್ತಾರೆ. ಇವರು ಆಲ್ರೌಂಡರ್. ಇವ್ರು ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಒಂದು ಟೀಮಿಗೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದು. ಈ ಪಂದ್ಯದಲ್ಲಿ ಯಾವ ಥರ ಮಾಡ್ತಾರೆ ನೋಡೋಣ. ಆರನೇ ಪೊಸಿಷನಲ್ಲಿ ಮೊಹಮ್ಮದ್ ನಬಿ ಅಂತ ಬರ್ತಾರೆ. ಇವರು ಒಳ್ಳೆ ಸ್ಪಿನ್ನು ಆಫ್ ಸ್ಪಿನ್ ಹಾಕ್ತಾರೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಏಳನೇ ಪೊಸಿಷನಲ್ಲಿ ಗುಲ್ಬದೀನ್ ನೈಬ್ ಅಂತ ಬರ್ತಾರೆ. ಇವರು ಆಲ್ರೌಂಡರ್, ಬಾಲಿಂಗು ಬ್ಯಾಟಿಂಗು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಎಂಟನೇ ಒಂದು ಪೊಸಿಷನಲ್ಲಿ ಕ್ಯಾಪ್ಟನ್ ರಶೀದ್ ಖಾನ್ ಅವ್ರು ಬರ್ತಾರೆ. ಇವರು ಒಂದಾನೊಂದು ಕಾಲದಲ್ಲಿ ಒಳ್ಳೆ ಸ್ಪಿನ್ನರ್ ಇದ್ದರು, ಇವಾಗ ಫಾರ್ಮ್ ಕಳ್ಕೊಂಡಿದ್ದಾರೆ. ಯಾವ ಥರ ಆಡ್ತಾರೆ ನೋಡೋಣ ಈ ಪಂದ್ಯದಲ್ಲಿ. ಒಂಬತ್ತನೇ ಒಂದು ಪೊಸಿಷನಲ್ಲಿ ಮುಜೀಬ್ ರೆಹಮಾನ್ ಅಂತ ಬರ್ತಾರೆ. ಇವರು ಒಳ್ಳೆ ಸ್ಪಿನ್ನರು. ಇವರು ಯಾವ ಥರ ಆಡ್ತಾರೆ ಈ ಒಂದು ಪಂದ್ಯದಲ್ಲಿ ನೋಡೋಣ. ಹತ್ತನೇ ಪೊಸಿಷನಲ್ಲಿ ಫರೂಕ್ ಅಂತ ಬರ್ತಾರೆ. ಇವರು ಒಳ್ಳೆ ಮೀಡಿಯಂ ಫಾಸ್ಟ್ ಬಾಲರು. ಇವರು ಯಾವ ಥರ ಆಡ್ತಾರೆ ಈ ಒಂದು ಪಂದ್ಯದಲ್ಲಿ ನೋಡೋಣ. ಹನ್ನೊಂದನೇ ಪೊಸಿಷನಲ್ಲಿ ನೂರ್ ಅಹಮದ್ ಅಂತ, ಇವರು ಒಳ್ಳೆ ಮಿಸ್ಟ್ರಿ ಸ್ಪಿನ್ನರ್ ಅಂತ ಹೇಳ್ಬೋದು. ನಿಮ್ಮ ಒಂದು 11 ಆಟಗಾರ ಪಟ್ಟಿ ಯಾವ ಥರ ಇರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಹಾಗೆ ಇವಾಗ ನಾವು ವೆಸ್ಟ್ ಇಂಡೀಸ್ ತಂಡದ 11 ಆಟಗಾರ ಪಟ್ಟಿಯನ್ನು ನೋಡೋಣ. ಮೊದಲನೇದಾಗಿ ಯಾರು ಬರ್ತಾರಪ್ಪ ಅಂತಂದರೆ ಈ ಒಂದು ಪಂದ್ಯದಲ್ಲಿ ಬ್ರ್ಯಾಡನ್ ಕಿಂಗ್ ಅಂತ ಬರ್ತಾರೆ ಕ್ಯಾಪ್ಟನ್. ಇವರು ಯಾವ ಥರ ಆಡ್ತಾರೆ ಈ ಒಂದು ಪಂದ್ಯದಲ್ಲಿ ನೋಡೋಣ. ಅದೇ ರೀತಿಯಾಗಿ ಇವ್ರ ಜೊತೆಗೆ ಸಾಥ್ ಕೊಡಲಿ ಇವೆನ್ ಲೂಯಿಸ್ ಅಂತ ಬರ್ತಾರೆ. ಇವರು ಒಳ್ಳೆ ಬಿಗ್ ಹಿಟ್ ಅಂತ ಎಲ್ಲರಿಗೂ ಗೊತ್ತಿರೋದು. ಈ ಪಂದ್ಯದಲ್ಲಿ ಇವರು ಸ್ಕೋರ್ ಯಾವ ಥರ ಮಾಡ್ತಾರೆ ನೋಡೋಣ, ಕಾದು ನೋಡೋಣ. ಮೂರನೇ ಪೊಸಿಷನ್ ಚಾರ್ಲ್ಸ್ ಅಂತ ಬರ್ತಾರೆ. ಇವರು ಒಳ್ಳೆ ಬಿಗ್ ಹಿಟ್ಟರು, ಒಳ್ಳೆ ಹಂಗೆ ಬ್ಯಾಟ್ಸ್ಮನ್ ಅಂತ ಕೇಳ್ಕೊಬಂದು. ನಾಲ್ಕನೇ ಪೊಸಿಷನಲ್ಲಿ ಸಿಮ್ರಾನ್ ಹೆಟ್ಮೇರ್ ಅಂತ ಎಲ್ಲರಿಗೂ ಗೊತ್ತಿರೋದೆ. IPL ಯಾವ ಥರ ಪ್ರದರ್ಶನ ಮಾಡ್ತಾರೆ ಗೊತ್ತು. ಈ ಒಂದು ಪಂದ್ಯದಲ್ಲಿ ಯಾವ ಥರ ಆಡ್ತಾರೆ ಬ್ಯಾಟಿಂಗ್ ನೋಡೋಣ. ಐದನೇ ಒಂದು ಪೊಸಿಷನಲ್ಲಿ ಅತನಾಜ್ ಅಂತ ಬರ್ತಾರೆ. ಇವರು ಯಂಗ್ಸ್ಟರ್, ಇವಾಗ ಡೆಬ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಆರೇ ಒಂದು ಪೊಸಿಷನಲ್ಲಿ ಸ್ಪ್ರಿಂಜರ್ ಅಂತ ಬರ್ತಾರೆ. ಇವರು ಒಳ್ಳೆ ಆಲ್ರೌಂಡರ್ ಅಂತ ಹೇಳ್ಬೋದು. ಇವರು ಯಾವ ಥರ ಪಂದ್ಯ ಆಡ್ತಾರೆ ಈ ಒಂದು ಪಂದ್ಯದಲ್ಲಿ ನೋಡೋಣ. ಏಳನೇ ಒಂದು ಪೊಸಿಷನಲ್ಲಿ ಮೂಟಿ ಅಂತ ಬರ್ತಾರೆ. ಒಳ್ಳೆ ಸ್ಪಿನ್ನರು, ಹಾಗೆ ಒಳ್ಳೆ ಬ್ಯಾಟರ್ ಅಂತ ಕೇಳ್ಪಟ್ಟಿದ್ದು. ಇವರು ಯಾವ ಥರ ಆಡ್ತಾರೆ ನೋಡೋಣ. ಎಂಟನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ಕೆರಿ ಪೈರೆ ಅಂತ ಬರ್ತಾರೆ. ಇವರು ಯಾವ ಥರ ಆಡ್ತಾರೆ ಈ ಒಂದು ಪಂದ್ಯದಲ್ಲಿ ನೋಡೋಣ. ಇವರು ಬ್ಯಾಟಿಂಗ್ ಯಾವ ಥರ ಇರುತ್ತೆ ನೋಡೋಣ. ಒಂಬತ್ತನೇ ಪೊಸಿಷನಲ್ಲಿ ಜೋಸೆಫ್ ಅಂತ ಬರ್ತಾರೆ. ಇವರು ಒಳ್ಳೆ ಮೀಡಿಯಂ ಫಾಸ್ಟ್ ಬಾಲರ್ ಅಂತ ಗೊತ್ತು. ಇವರು ಎಷ್ಟು ವಿಕೆಟ್ ತೆಗಿತಾರೆ ಈ ಒಂದು ಪಂದ್ಯದಲ್ಲಿ ನೋಡೋಣ. ಹಾಗೆ 11ನೇ ಪೊಸಿಷನಲ್ಲಿ ಫ್ರೋಡ್ ಅಂತ ಬರ್ತಾರೆ. ಇವಳು ಒಳ್ಳೆ ಮೀಡಿಯಂ ಪೇಸರ್ ಅಂತ ಯಾವ ಥರ ಆಡ್ತಾರೆ ನೋಡೋಣ ಈ ಪಂದ್ಯದಲ್ಲಿ. 11ನೇ ಪೊಸಿಷನಲ್ಲಿ ಸೀಲ್ಸ್ ಅಂತ ಬರ್ತಾರೆ.